ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಂದು ಹೊಸ ವಿಡಿಯೋ. ಸೊ ನೀವು ಕಮೆಂಟ್ ಹಾಕಿ ಕೇಳಿದ್ದು ಪದೇ ಪದೇ ಕಮೆಂಟ್ ಬಂದಿದ್ದು ಒಂದೇ ಹೆಸರು, R25 ರಿವ್ಯೂ ಮಾಡಿ, R25 ರಿವ್ಯೂ ಮಾಡಿ ಅಂತ. ನನಗೆ ಇವ್ರ ಬಗ್ಗೆ ಐಡಿಯಾನೇ ಇಲ್ಲ, ಯಾವ್ದಿದು R25 ಅಂತ. ಇಲ್ಲಿ ಎಲ್ಲ ಕಮೆಂಟಲ್ಲಿ ಹೇಳೋದು ನೋಡಿದ್ರೆ ರೀಸೆಂಟಾಗಿ ಲಾಂಚ್ ಆಗ್ತಾ ಇದೆಯಂತೆ, ಹಂಗೆ ಹಿಂಗೆ ಅಂತ ಫುಲ್ ಹೈಪ್ ಮಾಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಆಮೇಲೆ ನಾನು ರಿಸರ್ಚ್ ಮಾಡಿದ್ರೆ ನನಗೆ ಗೊತ್ತಾಯಿತು R25 ಅಂತ ಗಾಡಿ. ಸೊ ಯಾವ್ದಪ್ಪ ಅನ್ನೋದಾದ್ರೆ ಅದು ಯಮಹಾ ಕಂಪ್ನಿದು, ಯಮಹಾ R25 ಅಂತ. ಅದ್ರ ಸ್ಪೆಸಿಫಿಕೇಶನ್, ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಕ್ಕೆ ಹೋದ್ರೆ 249.5cc ಟ್ವಿನ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ DOHC ಇಂಜಿನ್ ಅಂತೆ. ಸೇಮ್ ನಮ್ಮ ಒಂದು ಅದರಲ್ಲಿ ಇದ್ರಲ್ಲಿ ಬರುತ್ತಲ್ವಾ, TVS ಆಫ್ ರೋಡ್ ಗಾಡಿ ಅದು TVS ಅಪಾಚಿ RTX ಅಲ್ಲಿ ಬರುತ್ತಲ್ಲ, ಸೇಮ್ ತರ ಕ್ಯಾಟಗರಿ ಇಂಜಿನ್ ಬರೋದು ಇದರಲ್ಲಿ. ಮತ್ತೆ ಇದರಲ್ಲಿ 8 ವಾಲ್ವ್, ಅದರಲ್ಲಿ 4 ವಾಲ್ವ್ ಇರೋದು, ಇದರಲ್ಲಿ 8 ವಾಲ್ವ್ ಇಂಜಿನ್ ಬರೋದು. ಮತ್ತೆ 35.5 PS ಪವರ್, 22.6 NM ಟಾರ್ಕು. ಸೊ ಈ ಒಂದು ಬೈಕು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ನನಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ. ರೀಸೆಂಟ್ ಆಗಿ ಲಾಂಚ್ ಆಗ್ತಾ ಇದೆಯಲ್ವಾ, ಇದ್ರ ಬಗ್ಗೆ ರಿವ್ಯೂ ಮಾಡಿ, ಯಾವ ತರ ಇದೆ, ಈ ಲಾಂಚಿಂಗ್ ಡೇಟ್ ಯಾವಾಗ ಅಂತ ನನಗೆ ತುಂಬಾ ಕಮೆಂಟ್ ಬಂದಿದೆ. ಅದೇ ಸೊ ಇದ್ರ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ಈ ಒಂದು ಗಾಡಿ ಲಾಂಚ್ ಆಗ್ತಾ ಇರೋ ಡೇಟ್ ಬಂದ್ಬಿಟ್ಟು ಮೇ 20th 2014 ಲಾಂಚ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. 2014 ಲಾಂಚ್ ಆಗಿದೆ ಗಾಡಿ ಇದು. ಸೊ ಇದು ನಮ್ಮ ಇಂಡಿಯಾದಕ್ಕೆ ಬಂದಿಲ್ಲ, ಇದು ಇಂಡೋನೇಷ್ಯಾದಲ್ಲಿ ಲಾಂಚ್ ಆಗಿರೋ ಗಾಡಿ. ಸೊ ನಮ್ಮ ಇಂಡಿಯಾಕ್ಕೆ ಇದುವರೆಗೂ ಬಂದಿಲ್ಲ. ಮತ್ತೆ 2024 ಜಪಾನಲ್ಲಿ ಇದನ್ನ ಮತ್ತೆ ರೀಪಬ್ಲಿಷ್ ಮಾಡಿ ಲಾಂಚ್ ಮಾಡಿದ್ರು. ಸೊ ನಮ್ಮ ಇಂಡಿಯಾಕ್ಕೆ ಬರ್ಲಿಲ್ಲ ಅವಾಗಲೂ. 2024 ಇಂಡಿಯಾಕ್ಕೆ ಬರ್ಲಿಲ್ಲ. ಯಾಕಪ್ಪ ಬರ್ಲಿಲ್ಲ ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ R3 ಇದೆ, ಹಂಗಾಗಿ R25ನ ಇಂಡಿಯಾಕ್ಕೆ ತರಲಿಲ್ಲ ಯಮಹಾದವರು. R15 ಇದೆ, R3 ಇದೆ, ಅದ್ರ ನೆಕ್ಸ್ಟ್ ಅಪ್ಗ್ರೇಡ್ ಮಾಡಲ್ಗಳೆಲ್ಲ ಇದಾವೆ. R25 ನಮ್ಮ ಇಂಡಿಯಾಕ್ಕೆ ಬರುತ್ತಾ ಅಂತ ಹೇಳಕ್ ಹೋದ್ರೆ, ಇಂಡಿಯಾಕ್ಕೆ ಬರೋ ಚಾನ್ಸಸ್ ತುಂಬಾ ಕಡಿಮೆ. ಯಾಕಂದ್ರೆ R3ನ ಇಲ್ಲಿ ಒಂಥರ R3 ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಯಮಹಾದವರು. R25 ತರೋದು ನನ್ನ ಪ್ರಕಾರ ಡೌಟು. R15 ಇದೆಯಲ್ಲ, ಅದೇ ಒಂದು ಐಪಲ್ ಇದೆ. ಮತ್ತೆ ಇನ್ನೊಂದು, ಈ ಒಂದು 2026 ಒಂದು ಸುದ್ದಿ ಹರಿದಾಡ್ತಿರೋ ಪ್ರಕಾರ R2 ತರ್ಬೋದು ಅಂತ ಹೇಳ್ತಾ ಇದ್ದಾರಲ್ಲ. R25 ಬರೋ ಡೌಟು, R2 ತರ್ಬೋದು. R2 ಅಂದ್ರೆ 250cc R25, ಇದು R2 200cc ತರಬಹುದು ಅಂತ ಒಂದು ರೂಮರ್ಸ್ ಇದೆ. ಯಮಹಾ ಕಂಪ್ನಿಯಿಂದ ಯಾವ ಥರ ಏನು ಅಫಿಷಿಯಲ್ ಲಾಂಚ್ ಆಗಿಲ್ಲ, ಅಫಿಷಿಯಲ್ ಆಗಿ ಏನು ಹೇಳಿಲ್ಲ, ಇನ್ನು ಹೇಳ್ಕೊಂಡಿಲ್ಲ. ಸೊ R3 ಮೇಲೆ ಸಖತ್ ಫೋಕಸ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ತರಲ್ವಾ ಅಂತ. ಸೊ ಎಷ್ಟೋ ಜನ ಬರ್ತಾ ಇದೆ, ನಮ್ಮ ಒಂದು 2026 ಬರುತ್ತೆ, R25 ಬರುತ್ತೆ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ದಯವಿಟ್ಟು ಯಾರು ಕಾಯೋದಕ್ಕೆ ಹೋಗ್ಬೇಡಿ. ಇದು ಇಂಡೋನೇಷ್ಯಾದಲ್ಲಿ ಲಾಂಚ್ ಆಗಿರೋ ಗಾಡಿ. ಇನ್ನು ಬೇರೆ ಬೇರೆ ದೇಶದಲ್ಲೆಲ್ಲ ಇದೆ, ಮತ್ತೆ ಅದನ್ನ ಇಂಪೋರ್ಟ್ ಮಾಡಿಸ್ಕೊಳ್ಳೋಕ್ಕೆ ಸಖತ್ತು ಕಷ್ಟ ಆಗ್ಬಿಡುತ್ತೆ. ಮತ್ತೆ ಅದನ್ನ ಇಂಪೋರ್ಟ್ ಮಾಡಿ ಇಲ್ಲಿ ಅದನ್ನ ಸೇಲ್ ಮಾಡೋ ಅಷ್ಟರಲ್ಲಿ ಅಯ್ಯೋ ದೇವರೇ ಕಷ್ಟ ಆಗ್ಬಿಡುತ್ತೆ. ಈಗ R15 ಹತ್ತತ್ರ 2.5 ಲಕ್ಷ ಆಗಿದೆ, ಇದು ನಿಯರ್ಲಿ 4 ಲಕ್ಷ ಆಗ್ಬಿಡುತ್ತೆ ಏನೋ ಗೊತ್ತಿಲ್ಲ. 4 ಲಕ್ಷ ಆನ್ ರೋಡ್ ಪ್ರೈಸು ನಮ್ಮ ಇಂಡಿಯನ್ ರೇಟ್ಗೆ. ಅದು ಇಂಪೋರ್ಟ್ ಬಂದು ಎಲ್ಲ ಡಬಲ್ ಆಗಿ ಆ ಡ್ಯೂಟಿ 10 ಲಕ್ಷದ ಮೇಲೆ ಆಗ್ಬಿಡುತ್ತೆ. ಯಾರು ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. R15 ತಗೊಳ್ಳಿಲ್ಲ, R3 ತಗೋಬೋದು ನೀವು. ಇದು ಲಾಂಚ್ ಆಗೋದು ನನ್ನ ಪ್ರಕಾರ ಡೌಟೇ. R2 ಕೂಡ ಲಾಂಚ್ ಆಗೋದು ನನ್ನ ಪ್ರಕಾರ ಡೌಟೇ. ಎಷ್ಟೊಂದು ಲಾಂಚ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಲಾಂಚ್ ಆಗಲ್ಲ. R15 R3ನ ತಗೊಳ್ಳೋದು ನನ್ನ ಪ್ರಕಾರ ಉತ್ತಮ. ನೋಡ್ಕೊಳ್ಳಿ. ಸೊ ಈ ಒಂದು ಬೈಕಿನ ಬಗ್ಗೆ ಇಷ್ಟು ವಿಷಯ ಆಗಿರುತ್ತೆ. ಇದ್ರ ಸ್ಪೆಸಿಫಿಕೇಶನ್ ತುಂಬಾನೇ ಇದೆ, ಹೇಳ್ತಾ ಹೋದ್ರೆ ಒಂದು ಗಂಟೆ ವಿಡಿಯೋ ಮಾಡ್ಬೋದು. ಸೊ ಏನಕ್ಕೆ ಸುಮ್ಮನೆ ಯೂಸ್ ಇಲ್ಲ, ಯಾಕಂದ್ರೆ ಅದು ನಮ್ಮ ದೇಶಕ್ಕೆ ಬರಲ್ಲ ಆ ಗಾಡಿ. ಹಂಗಾಗಿ ನಾನು ಇದನ್ನ ಜಾಸ್ತಿ ಏನು ತಲೆ ಕೆಡಿಸ್ಕೊಂಡಿಲ್ಲ. ಮೇಯ್ನ್ ಇಂಜಿನ್ ಸ್ಪೆಸಿಫಿಕೇಶನ್ ಒಂದು ಹೇಳ್ದಷ್ಟೇ. ಸೊ ಮತ್ತೆ ಯಾವ ಗಾಡಿ ಮೇಲೆ ನಿಮಗೆ ಇಂಟ್ರೆಸ್ಟ್, ಯಾವ ಗಾಡಿ ರಿವ್ಯೂ ಬೇಕು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.